ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಊಟದ ಜೊತೆ ಉಪ್ಪಿನಕಾಯಿ ಹೇಗೋ, ಟೀ ಕಾಫಿ ಜೊತೆ ಯಾವ್ದಾದ್ರು ಒಂದು ಕುರುಕ್ಲು ತಿಂಡಿ ಇದ್ರೆ ಅದ್ರ ಮಜಾನೇ ಬೇರೆ. ಈಗಿನ ಕಾಲದ ಸ್ಟ್ರೆಸ್ಫುಲ್ ಲೈಫ್ ಜೊತೆಲಿ ಆಫೀಸ್ ಕೆಲಸ, ಮನೆ ಕೆಲಸ ಎಲ್ಲದನ್ನು ಮುಗಿಸಿ ನಮ್ಮನ್ ಪ್ರೀತಿಸೋರ್ ಜೊತೆ ಒಂದ್ 10 ನಿಮಿಷ ಕಾಲ ಕಳೀತಾ, ಟೀ ಕಾಫಿ ಕುಡಿತಾ, ಅದ್ರಲ್ಲೂ ಸ್ನಾಕ್ಸ್ ತಿನ್ಕೊಂಡು ಒಂದೆರಡು ಮಾತಾಡ್ಬಿಟ್ರೆ ಎಲ್ಲಿಲ್ಲದ ಸಂತೋಷನೋ ಸಂತೋಷ. ಹೌದು ತಾನೆ? ಇದು ನಿಜ ಆಗಿದ್ರೆ ನೀವೆಲ್ರೂ ಒಂದ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಅವಲಕ್ಕಿ ಮಿಕ್ಸ್ಚರ್ ನ ಮನೆಯಲ್ಲಿ ಎಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದ್ ಬಾಣ್ಲಿಯಲ್ಲಿ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿ ಬಿಸಿಗಿಟ್ಟಿದೀನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಈ ತರ ಜಾಲರಿ ನಿಮ್ ಮನೇಲಿ ಇದ್ರೆ ತಗೊಂಡಿರುವಂತಹ ಪದಾರ್ಥಗಳನ್ನೆಲ್ಲ ಕರಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇದು ತುಂಬಾ ಸುಲಭವಾದ ಮೆಥಡ್ ಅಂತಾನೆ ಹೇಳ್ಬೋದು. ಹಾಗೇನೆ ಡೈರೆಕ್ಟ್ ಆಗಿ ಎಲ್ಲಾ ಪದಾರ್ಥಗಳನ್ನೂ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಬಹುದು. ಬಟ್ ಏನಂದ್ರೆ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ನಾವೆಲ್ಲಾ ಪದಾರ್ಥಗಳನ್ನ ಎಣ್ಣೆಯಲ್ಲಿ ಹಾಕಿ ಅದನ್ನ ತೆಗಿಯೋ ಅಷ್ಟೊತ್ತಿಗೆನೆ ಸಿಯೋ ಚಾನ್ಸಸ್ ಇರುತ್ತೆ. ಮಿಕ್ಸ್ಚರ್ ಸೀದೋದ್ರೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೋಡ್ಕೊಂಡು ಹದವಾಗಿ ನಾವು ಕರಿಬೇಕಾಗತ್ತೆ. ಇಲ್ಲಿ ನಾನು 3 ಕಪ್ ಅಷ್ಟು ಗಟ್ಟಿ ಅವಲಕ್ಕಿನ ತಗೊಂಡು ಆಯಿಲ್ ತುಂಬಾ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಅದರಲ್ಲಿ ನಾನು ಅವಲಕ್ಕಿನ ಕರಿತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಆಯಿಲ್ ಬಿಸಿ ಆಗ್ದಲೇನೆ ಅವಲಕ್ಕಿನ ಮಾತ್ರ ಹಾಕ್ಬೇಡಿ. ಅವಲಕ್ಕಿನ ಏನಾದ್ರೂ ನಾವು ಆಯಿಲ್ ಬಿಸಿ ಆಗ್ದಲೆ ಹಾಕಿದ್ರೆ ಅವಲಕ್ಕಿ ಸಿಕ್ಕಾಪಟ್ಟೆ ಗಟ್ಟಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ಕರುಮ್ ಅನ್ನೋ ಕ್ರಿಸ್ಪಿನೆಸ್ ಬರೋದಿಲ್ಲ. ತಗೊಂಡಿರುವಂತಹ 3 ಕಪ್ ಅವಲಕ್ಕಿನ ಸ್ವಲ್ಪನೇ ಬ್ಯಾಚ್ ವೈಸ್ ತರ ಹಾಕೊಳ್ತಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆಗಿದೆ. ಈಗ ನಾವು ತಗೊಂಡಿರುವಂತಹ ಬೇರೆ ಎಲ್ಲಾ ಪದಾರ್ಥಗಳನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು, ಅವಲಕ್ಕಿ ಮತ್ತೆ ತಗೊಂಡಿರುವಂತಹ ಪದಾರ್ಥಗಳನ್ನ ಎಣ್ಣೆಯಲ್ಲಿ ನಾನು ಎಷ್ಟು ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೊಂಡಿದೀನಿ ಅಂತ. ಈ ತರ ಕ್ರಿಸ್ಪಿನೆಸ್ ಇದ್ರೆ ನಿಮ್ಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ರುಚಿಗೆ ಬೇಕಾದಷ್ಟು ಉಪ್ಪು ಖಾರನ ಸೇರಿಸ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಿಕ್ಸ್ಚರ್ ನ ಮಾಡ್ತೀರೋ ಅದಕ್ಕೆ ತಕ್ಕಂತೆ ಉಪ್ಪು ಖಾರನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು, ಅರ್ಧ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಖಾರ ತುಂಬಾ ಇದೆ ಹಂಗಾಗಿ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು 1 ಸ್ಪೂನ್ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಬಂದು ಕಂಪ್ಲೀಟ್ಲಿ ಆಪ್ಷನಲ್. ನಾನಿಲ್ಲಿ ಬೇಕರಿ ತರನೇ ಟೇಸ್ಟ್ ಮನೆಯಲ್ಲೂ ಕೂಡ ಬರ್ಲಿ ಅಂದ್ಬಿಟ್ಟು 1 ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಅಷ್ಟೇನೆ. ಅವಲಕ್ಕಿ ಜೊತೆಗೆ ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲಾ ಪದಾರ್ಥಗಳನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಬೇಕಾಗತ್ತೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಬೇಕರಿಯಲ್ಲೇ ತಗೊಂಡ್ ಬಂದು ತಿಂದಿರೋ ತರಾನೇ ಫೀಲ್ ಆಗ್ಬೇಕು. ಅಷ್ಟು ಟೇಸ್ಟ್ ಸೂಪರ್ ಆಗಿರುತ್ತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಟೇಸ್ಟ್ ಹೇಗ್ ಬಂದಿತ್ತು ಅಂತ. ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮನೇಲೇನೆ ಸ್ನಾಕ್ಸ್ ನ
ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಮಾಡ್ಕೊಟ್ಟು ಅವ್ರ ಮನ್ಸನ್ನು ಖುಷಿ ಪಡಿಸಿ ನೀವು ಖುಷಿಯಾಗಿರಿ ಅಂತ ಕೇಳ್ಕೊಳ್ತೀನಿ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗ್ತೀನಿ ಮತ್ತೊಂದು ರುಚಿಕರವಾದಂತಹ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.